ನಮಸ್ಕಾರ ವೀಕ್ಷಕರೇ, ನಾವೀಗ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದೀವಿ. ಮುಂಬರುವ ದಿನಾಂಕ 3-4-2026 ಇಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಶಿಷ್ಯ ವೇತನ ಮತ್ತು ನಗದು ಬಹುಮಾನ ಸಮೇತ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನ ಈ ಸಂಸ್ಥೆಯವರು ಆಯೋಜಿಸ್ತಾ ಇದ್ದಾರೆ. ಸಂಸ್ಥೆಯಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ, ಈ ಪರೀಕ್ಷೆಯ ಸ್ವರೂಪ ಏನು ಅನ್ನೋದನ್ನ ಸಂಸ್ಥೆಯ ಆಡಳಿತಾಧಿಕಾರಿಗಳಂತ ಪ್ರಜ್ವಲ್ ಮಠ್ ಅವರು ನಮ್ಮೊಂದಿಗೆ ಹೇಳ್ತಾ ಇದ್ದಾರೆ. ಕೇಳೋಣ ಬನ್ನಿ. ಈ ಒಂದು ಪರೀಕ್ಷೆಯು ಇದೇ ಒಂದು ದಿನಾಂಕ ಏಪ್ರಿಲ್ 3, 2026 ಅಂದ್ರೆ SLC ಪರೀಕ್ಷೆ ಮುಗಿದ ಮರುದಿನವೇ ಈ ಪರೀಕ್ಷೆ ಜರುಗಲಿದ್ದು, ಈ ಪರೀಕ್ಷೆಯು SLC ಮಕ್ಕಳಾದಂತ ICSE, ಸ್ಟೇಟ್ ಬೋರ್ಡ್ ಮತ್ತು CBSE ವಿದ್ಯಾರ್ಥಿಗಳಿಗಾಗಿ ಈ ಪರೀಕ್ಷೆಯನ್ನು ನಾವು ಮಾಡುತ್ತಿದ್ದೇವೆ. ಈ ಪರೀಕ್ಷೆಯಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಶಿಷ್ಯ ವೇತನ ನೀಡಲಾಗುತ್ತಿದ್ದು, ಈ ಪರೀಕ್ಷೆಯಲ್ಲಿ ಮೊದಲನೇ ಬಹುಮಾನವಾಗಿ ನಮ್ಮ ಸಂಸ್ಥೆಯ ವತಿಯಿಂದ 2,80,000, ಇದರಲ್ಲಿ 25,000 ಒಂದು ಕ್ಯಾಶ್ ಪ್ರೈಸ್ ಇರುತ್ತದೆ. ಅದೇ ರೀತಿಯಾಗಿ 2,55,000 ನಾವೇ ಮಾಡ್ತೀವಪ್ಪ ಅಂದ್ರೆ ಶಿಷ್ಯ ವೇತನವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರೈಸ್ 2,75,000 ಇರುತ್ತದೆ. ಮೂರನೇ ಪ್ರೈಸು 2,65,000. ಅದೇ ರೀತಿಯಾಗಿ ಮೂರನೇ ಪ್ರೈಸ್ 2,55,000, ನಾಲ್ಕನೇ ಪ್ರೈಸು 2,50,000 ಇರುತ್ತೆ. ಈ ರೀತಿಯಾಗಿ ಒಂದು 5 ಬಹುಮಾನಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ನೀಡಲಾಗುತ್ತಿದ್ದು, ಈ ಒಂದು ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ತಮ್ಮ ಒಂದು ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ ಇದೇ ಒಂದು ಏಪ್ರಿಲ್ 3, 2026 ಜರುಗುವ ಪರೀಕ್ಷೆಗೆ ಹಾಜರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಬಗ್ಗೆ ಹೇಳಿ ಸರ್, ಎಷ್ಟು ಜನ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಆಯ್ಕೆಯಾಗಿದ್ದಾರೆ, ಮತ್ತೆ ಟಾಪರ್ಸ್ ಈ SSLC PUC ಅಲ್ಲಿ ಎಷ್ಟು ರ್ಯಾಂಕ್ ತಗೊಂಡಿದ್ದಾರೆ? ಸುಮಾರು ನಮ್ಮ ಸಂಸ್ಥೆಯಲ್ಲಿ ಸುಮಾರು 5 ವರ್ಷಗಳಿಂದ ನಾವು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು MBBS ವಿಭಾಗಕ್ಕೆ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು BMS ಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಅಗ್ರಿ ಆಗಿರ್ಬೋದು, ಇಂಜಿನಿಯರ್, ಸಾಕಷ್ಟು ವಿಭಾಗದಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ SLC ಮುಖ್ಯವಾಗಿ ಸುಮಾರು 10 ವರ್ಷಗಳಿಂದ ನಾವು ರಾಜ್ಯಕ್ಕೆ ನಿರಂತರವಾಗಿ ರ್ಯಾಂಕ್ ಕೊಡ್ತಾ ಬಂದಿದ್ದೇವೆ ಸರ್. ಇದಿಷ್ಟು ಆಡಳಿತಾಧಿಕಾರಿಗಳಂತ ಪ್ರಜ್ವಲ್ ಮಠ್ ಅವರು ಪರೀಕ್ಷೆಯ ಸ್ವರೂಪದ ಬಗ್ಗೆ ತಿಳಿಸಿದ್ದಾರೆ. ಬನ್ನಿ, ಈ ಪರೀಕ್ಷೆ ಅಂಕಗಳು ಎಷ್ಟಿರ್ತಾವು, ಪರೀಕ್ಷೆಯ ಸ್ವರೂಪದ ಬಗ್ಗೆ ಈ ಪ್ರಾಚಾರ್ಯರಂತ ಇರ್ಫಾನ್ ಬಾಗ್ವಾನ್ ಅವರು ನಮ್ ಜೊತೆ ಅದ್ರ ವಿವರಣೆ ಹಂಚ್ಕೊಳ್ತಾ ಇದ್ದಾರೆ. ಪರೀಕ್ಷೆಯು ವಿಶೇಷವಾಗಿ SSLC ವಿದ್ಯಾರ್ಥಿಗಳು ಆಯೋಜಿಸಿದ್ದು, ಈ ಪರೀಕ್ಷೆ ಸುಮಾರು 200 ಅಂಕಗಳಿಂದ ಕೂಡಿರುತ್ತದೆ. ಪ್ರಸ್ತುತ SSLC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೈನ್ಸ್, ಇಂಗ್ಲಿಷು, ಮ್ಯಾಥ್ಸ್ ಇದಕ್ಕೆ ಸಂಬಂಧಪಟ್ಟಂತ ಸುಮಾರು 50 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 4 ಅಂಕ ಇರ್ತದೆ. ಹಾಗೆ ಒಂದು ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ. ಅಂದ್ರೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಸಂಬಂಧಪಟ್ಟಂತಹ 50 ಪ್ರಶ್ನೆಗಳಿದ್ದು, ಆ 50 ಪ್ರಶ್ನೆಗೆ 200 ಅಂಕಗಳು ಇರ್ತದೆ. ಹಾಗೆ ಪ್ರತಿಯೊಂದು ಏನಾದ್ರೂ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ನಾವು ವ್ಯವಸ್ಥೆ ಮಾಡಿರ್ತೀವಿ. ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇಲ್ಲಿ ಶಿಕ್ಷಣ ಕೊಡುವಂತದ್ದು? ಸರ್, ಈ ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ಮೊದಲ 5 ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಮ್ಮ ಆಡಳಿತಾಧಿಕಾರಿ ಹೇಳಿದ ಹಾಗೆ ಸುಮಾರು 5 ವಿದ್ಯಾರ್ಥಿಗಳಿಗೆ 2 ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣದ ಜೊತೆಗೆ ಪ್ರಥಮ ಬಹುಮಾನ 25,000 ಕ್ಯಾಶ್ ಪ್ರೈಸ್ ಇರ್ತದೆ. ಎರಡನೇದು 20,000, ಮೂರನೇದು 15,000, ನಾಲ್ಕನೇದು 10,000 ಹಾಗೂ ಐದನೇದು 5,000 ಕ್ಯಾಶ್ ಪ್ರೈಸ್ ಜೊತೆಯಲ್ಲಿ 2,55,000 ಸ್ಕಾಲರ್ಶಿಪ್ ರೂಪದಲ್ಲಿ, ಅಂದ್ರೆ ನಮ್ಮ ಶಾಲೆಗೆ, ನಮ್ಮ ಕಾಲೇಜಿಗೆ ಏನಾದ್ರು ವಿದ್ಯಾರ್ಥಿ ಪ್ರವೇಶ ಪಡೆದಿದ್ದೇ ಆಗಿತ್ತಪ್ಪ ಅಂದ್ರೆ ಸಂಪೂರ್ಣ 2 ವರ್ಷದ ಉಚಿತ ಶಿಕ್ಷಣವನ್ನು ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ. ಶಿಕ್ಷಣ ಅಷ್ಟೇ ಉಚಿತ ಇರುತ್ತಾ, ಇಲ್ಲಿ ವಸತಿಗೂ ಕೂಡ ಅದು ಆದ್ಯತೆ ಕೊಡೋದು? ಶಿಕ್ಷಣದ ಜೊತೆಗೆ ವಸತಿಯನ್ನು ಕೂಡ ಕೊಡ್ತೀವಿ. ಊಟ, ವಸತಿ, ಶಿಕ್ಷಣ ಸಂಪೂರ್ಣ ಉಚಿತವಾಗಿರ್ತದೆ 5 ವಿದ್ಯಾರ್ಥಿಗಳಿಗೆ. ಯಾವಾಗ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿ? ಸುಮಾರು 6-7 ವರ್ಷಗಳಿಂದ ನಾವು ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿಯೇ ಉತ್ತೀರ್ಣರಾಗುತ್ತಿದ್ದು, ಪ್ರತಿ ವರ್ಷ ವಿಜ್ಞಾನ ವಿಭಾಗದಲ್ಲಿ ಸುಮಾರು 200-300 ವಿದ್ಯಾರ್ಥಿಗಳು ನಮ್ಮ ಪರೀಕ್ಷೆ ಬರೀತಾ ಇದ್ದಾರೆ. ಪ್ರಸ್ತುತ 400 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಈ 400 ವಿದ್ಯಾರ್ಥಿಗಳಲ್ಲಿ ಏನಿಲ್ಲಪ್ಪ ಅಂದ್ರೂ ಸುಮಾರು 100-150 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಆಗ್ತಾರೆ. ಹಾಗೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದೇ ಬರ್ತಿರ್ತಾರೆ. ಮರ್ಡ್ಸ್ ನೀಟ್ ಅಕಾಡೆಮಿ ಅಂತ ಮಾಡಿದಿರಿ, ಅದ್ರ ಬಗ್ಗೆ? ಈ ಒಂದು ನೀಟ್ ಅಕಾಡೆಮಿ ಅಂತ ಹೇಳಿ ಸುಮಾರು ನಾವು 5 ವರ್ಷಗಳಿಂದ ಲಾಂಗ್ ಟರ್ಮ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ. ಹಾಗೆ ಪ್ರಥಮ ವರ್ಷದಿಂದಲೇ ನಾವೇನ್ ಮಾಡ್ತಾ ಇದ್ವಿ, ನೀಟ್ ವಿದ್ಯಾರ್ಥಿಗಳಿಗೆ ಒಂದು ನೀಟ್ ತರಬೇತಿಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಆಂಧ್ರ ಮತ್ತು ಕರ್ನಾಟಕದ ಒಂದು ವಿಶಿಷ್ಟ ಅನುಭವಿ ಶಿಕ್ಷಕರನ್ನು ತೆಗೆದುಕೊಂಡು ಈ ಒಂದು ನೀಟ್ ವರ್ಗಗಳನ್ನು ಮಾಡ್ತಾ ಇದ್ವಿ. ಹಾಗೆ ದ್ವಿತೀಯ PUC ಅಲ್ಲಿ, ಅಂದ್ರೆ ಪ್ರಥಮ PUC ಮುಗಿದ ತಕ್ಷಣ ದ್ವಿತೀಯ PUC ವರ್ಗಗಳು ಪ್ರಾರಂಭ ಮಾಡಿ, ಹಾಗೆ ಆ ಒಂದು ಪರೀಕ್ಷೆ ಯಾವ ರೀತಿ ಸಮೀಪಿಸ್ತದೆ, ಆ ಸಮೀಪ ಬಂದಂಗೆ ಅವರಿಗೆ ಗ್ರ್ಯಾಂಡ್ ಟೆಸ್ಟ್ ಆಗಿರ್ಬೋದು, ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಮಂತ್ಲಿ ಟೆಸ್ಟ್ ಆಗಿರ್ಬೋದು, ಎಲ್ಲವನ್ನು ಆಯೋಜಿಸಿ ಮಗುವಿನಲ್ಲಿ ಆತ್ಮವಿಶ್ವಾಸ ತುಂಬುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದಾಗಿತ್ತು PUC ವಿಭಾಗದ ಒಂದು ವಿವರಣೆ. ಈಗ ನಾವು ಪ್ರೌಢಶಾಲಾ ವಿಭಾಗಕ್ಕೆ ಬರುವುದಾದ್ರೆ, ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಶಿಕ್ಷಕರಂತ ಹಿರು ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಹೇಗಿದೆ, ಅವ್ರು ಟಾಪರ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಅದ್ರ ಬಗ್ಗೆ ಅವರು ವಿವರಣೆ ಕೊಡ್ತಾ ಇದಾರೆ. ಬನ್ನಿ ಸರ್. ಟರ್ಮ್ ನಿಂದ 8th ಮುಗ್ದಾದ್ಮೇಲೆ 8th ಸೆಕೆಂಡ್ ಟರ್ಮ್ ಇಂದ ಅವರಿಗೆ ಸಿಲೆಬಸ್ ಗಳನ್ನ ಮಾಡ್ತಾ
ಮುಂದೆ 9th ಬಂದಂತೆ ಮತ್ತೆ 10th ಬಂದಂತೆ ಅವರಿಗೆ ಟೋಟಲಿ ಬೇಸಿಕಲಿ ರೀಡಿಂಗ್ ರೈಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿ ಆ ಪರೀಕ್ಷೆ ಅಂದ್ರೆ ಹೇಗೆ, ಟೆಸ್ಟ್ ಅಂದ್ರೆ ಹೇಗೆ, ಓದ್ಬೇಕಂದ್ರೆ ಹೇಗೆ ಅನ್ನೋದನ್ನ ನಮ್ಮೆಲ್ಲ ಟೀಚರ್ಸ್ಗಳು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನ, ಆಡಳಿತಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಾವು ಉತ್ತಮವಾದಂತಹ ಒಂದು ಕಣ್ಗಾವಲಿನಲ್ಲಿ ಅತ್ಯದ್ಭುತವಾದಂತಹ ಶಿಕ್ಷಣವನ್ನ ಗ್ರಾಮೀಣ ಭಾಗದಲ್ಲಿ ನೀಡ್ತಾ ರಾಜ್ಯಕ್ಕೆ ರ್ಯಾಂಕ್ಗಳನ್ನ ಪ್ರತಿ ವರ್ಷ ನಾವು ನೀಡೋದ್ರ ಜೊತೆಗೆ 100% ಪ್ರತಿ ವರ್ಷ ಫಲಿತಾಂಶವನ್ನ ಪಡಿತಾ ಇರೋದು ನಮ್ಮ ಸಂಸ್ಥೆ ಬೆಳಗಾವಿ ವಿಭಾಗಕ್ಕೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಕಂಗೊಳಿಸ್ತಾ ಇದೆ. ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಹಿರಿಯ ಮಾರ್ಗದರ್ಶಕರಾದಂತ ನದಾಫ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಪರೀಕ್ಷೆ ದಿನದಂದು ವಿಶೇಷ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳು ಏನ್ ಕಲ್ಪಿಸಿದ್ದಾರೆ ಅಂತ ಕೇಳೋಣ. ಸರ್, ಏನು ಪರೀಕ್ಷೆ ಬರುವಂತ ವಿದ್ಯಾರ್ಥಿಗಳಿಗೆ ಏನು ಈ ಟ್ಯಾಲೆಂಟ್ ಅವಾರ್ಡ್ಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 3 ಕಡೆ ನಾವು ಬಸ್ಗಳನ್ನು ಕಳಿಸಲಾಗುತ್ತದೆ. ಮುದ್ದೇಬೇಳ, ನಾಲತ್ವಾಡ, ನಾರಾಯಣಪುರ ಈ 3 ಮಾರ್ಗಗಳಿಗೆ ಬಸ್ಗಳನ್ನು ಉಚಿತವಾಗಿ ಕಳಿಸ್ತಾ ಇದ್ದೇವೆ. ಮತ್ತು ಅದರಂತೆ ಮುಂಜಾನೆ 9 ಗಂಟೆಗೆ ನಾವು ಟಿಫಿನ್ ಕೊಡ್ತಾ ಇದ್ದೇವೆ. ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾ ಇದ್ದೇವೆ. ಮತ್ತು ರಿಸಲ್ಟ್ ಅವತ್ತೇ 3 ಗಂಟೆಗೆ ನಿಮಗೆ ಅನೌನ್ಸ್ ಮಾಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಪರೀಕ್ಷೆಯನ್ನು ಬರೆದು ಬಹುಮಾನವನ್ನು ಗೆಲ್ಲಿರಿ. ಪ್ರಸ್ತುತ ವರ್ಷಕ್ಕೆ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಪ್ರವೇಶಗಳು ಪ್ರಾರಂಭವಾಗಿದ್ದು, ಈ ವರ್ಷದಲ್ಲಿ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ 350ಕ್ಕಿಂತ ಅಧಿಕ ಮಾರ್ಕ್ಸ್ ಅನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತವಾಗಿ ನೀಟ್ ಲಾಂಗ್ ಟರ್ಮ್ ತರಬೇತಿ ನೀಡಲಾಗುತ್ತಿದ್ದು, ಅದೇ ರೀತಿಯಾಗಿ GM ವಿದ್ಯಾರ್ಥಿ ಅಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 400ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಟ್ ಲಾಂಗ್ ಟರ್ಮ್ ತರಬೇತಿ ನೀಡಲಾಗುತ್ತಿದ್ದು, ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ. ಈ ಪರೀಕ್ಷೆ ಸರ್, ಮೊಬೈಲ್ ನಂಬರ್ 9686906101ಗೆ SMS ಮಾಡಬಹುದು. ಒಂದ್ ವೇಳೆ SMS ಮಾಡ್ಲಿಕ್ಕಂದ್ರೆ ಅದೇ ದಿನ ಬೆಳಿಗ್ಗೆ ಬಂದು ನಮ್ಮಲ್ಲಿ ನೀವು ಹೆಸರು ಕೂಡ ಬರ್ಸ್ಬಹುದು. ಈಗಾಗಲೇ ನಾವು ವಿವರವನ್ನು ತೆಗೆದುಕೊಂಡಿದ್ದೀವಿ. ಈಗ ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯ ಶಿಕ್ಷಕರಂತ ಶಿವಯ್ಯ ಮಠ್ ಅವರು ನಮ್ಮೊಂದಿಗಿದ್ದಾರೆ. ಆಂಗ್ಲ ಮಾಧ್ಯಮದಲ್ಲಿ ಏನೆಲ್ಲ ವಿಶೇಷ ಸೌಲಭ್ಯಗಳು ಈ ಶಾಲೆಯಲ್ಲಿ ಇವೆ ಅಂತ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. Oxford Merds English Medium School. It is the higher primary and primary, and SDK English Medium High School. It is the high school which took permission in 2015. Every year our high school students are going to score very good marks. In state level we have got ranks also, and here along with the state syllabus for 6th, 7th, 8th, 9th students we are going to provide IIT foundation course. This is helping for the students in future for the joining for IIT colleges and engineering MBBS colleges. So basic foundation will become too much strong, and weekend we are going to conduct the exam, and result we are going to send to the group for the parents, and there is a very good cooperation from the parents also, and even in rural area we are going to provide world competitive level, so the exams ideas for to the students. This is helping for the students to be strong in English, and helping for them to prepare a well future for to their higher education also. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.